ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಯಾವ ರೀತಿ ಆಗುತ್ತೆ, ಹೆಂಗೆ ಏನು ಅಂತ ಒಂದು ವಿಡಿಯೋನ ಮಾಡಾಕಿದ್ದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅದರ ಪಾರ್ಟ್ 2 ನ ಇವತ್ತು ಮಾಡ್ತಾ ಇದ್ದೀನಿ. ಟೈಪ್ಸ್ ಆಫ್ ಟ್ರಾಪ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ. ಟ್ರಾಪ್ಸ್ ಅಂದ್ರೆ ಏನು? ಆಬ್ವಿಯಸ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ, ನೀವು ಯಾವುದೋ ಒಂದು ಬೈನ ಮಾಡಿರ್ತೀರಾ, ಒಂದು ಸಪೋರ್ಟ್ ಝೋನ್ ಅಥವಾ ಡಿಮ್ಯಾಂಡ್ ಝೋನ್ ಮೇಲೆ ಬಂದ್ಮೇಲೆ, ಅದಾದ್ಮೇಲೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿ ಅಪ್ ಟ್ರೆಂಡ್ ಹೋಗುತ್ತಲ್ಲ, ಆ ಒಂದು ನಮ್ಮ ಸ್ಟಾಪ್ ಲಾಸ್ ಹಂಟಿಂಗ್ ಆಗುತ್ತಲ್ಲ, ಅದನ್ನ ನಾವು ಟ್ರಾಪ್ಸ್ ಅಂತ ಕರಿಬಹುದು. ತುಂಬಾ ತುಂಬಾ ಸಿಂಪಲ್ ಆಗಿರೋಂಥ ಒಂದು ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ ಹೇಳೋಕ್ಕಿಂತ ಮುಂಚೆ, ಇದು ನಮ್ಮ ಒಂದು ಚಾನಲ್ನ ಡಿಸ್ಕ್ಲೇಮರು. ಇದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಅನ್ನೋ ಪರ್ಪಸ್ಗೋಸ್ಕರ ನಾವು ಡಿಸ್ಕ್ಲೇಮರ್ನ 100% ಶೇರ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ನಮ್ಮ ಒಂದು ವಿಡಿಯೋ ಕಂಟೆಂಟ್ ನಿಮ್ಮ ಎಜುಕೇಶನಲ್ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ತುಂಬಾ ತುಂಬಾ ಸಿಂಪಲ್ ಸ್ನೇಹಿತರೆ. ಟೈಪ್ಸ್ ಆಫ್ ಟ್ರ್ಯಾಪ್ ಅಂತ ಹೇಳಿದ್ರೆ ಎರಡು ರೀತಿಯ ಒಂದು ಟ್ರಾಪ್ನ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನೋಡ್ಬೋದು. ಒಂದು ಬಂದು ಬುಲ್ ಟ್ರ್ಯಾಪ್ ಅಂತ ನೋಡ್ಬೋದು, ಇನ್ನೊಂದು ಬೇರ್ ಟ್ರ್ಯಾಪ್ ಅಂತ ನೋಡ್ಬೋದು. ಇದನ್ನ ಥಿಯರಿ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಕ್ಟಿಕಲ್ ಹೇಳ್ಬಿಡ್ತೀನಿ, ಅದೇ ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಬಿಕಾಸ್ ಥಿಯರಿ ಹೇಳಿದ್ರೆ ನಿಮಗೆ ಸ್ವಲ್ಪ ಬೋರ್ ಅನ್ಸ್ಬೋದು. ಓಕೆ, ಬುಲ್ ಅಂತ ಹೇಳಿದ್ರೆ ನೀವು ಬುಲ್ಲಿಶ್ ಆಗಿರ್ತೀರಾ, ಟ್ರಾಪ್ ಆಗ್ತೀರಾ. ಬೇರ್ ಅಂತ ಹೇಳಿದ್ರೆ ಬೇರಿಶ್ ಆಗಿರ್ತೀರಾ, ಟ್ರಾಪ್ ಆಗ್ತೀರಾ. ಅಷ್ಟೇ, ತುಂಬಾ ಸಿಂಪಲ್. ಓಕೆ, ಇದನ್ನ ನಾನು ಒಂದು ಚಾರ್ಟ್ ಅಲ್ಲಿ ಹಾಕಿ ನಾವು ಒಂದು ಅನಾಲಿಸಿಸ್ ನ ಶೇರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ನೋಡ್ಬೋದು, ಇದು ICICI ಬ್ಯಾಂಕ್ ನ ಒಂದು ಡೈಲಿ ಟೈಮ್ ಫ್ರೇಮ್ ನ ಒಂದು ಅನಾಲಿಸಿಸ್. ಓಕೆ, ಡೈಲಿ ಟೈಮ್ ಫ್ರೇಮ್ ಅಂದ್ರೆ ಏನು? ಈಚ್ ಕ್ಯಾಂಡಲ್ ಏನೇನಿದೆ ಅದು ಒಂದೊಂದು ದಿವಸದ ಒಂದು ಕ್ಯಾಂಡಲ್ ನ ಕ್ಲೋಸಿಂಗ್ ಒಂದು ಸೈಜ್. ಓಕೆ, ಇದು ನೀವು ನೋಡ್ಬೋದು ಇತ್ತೀಚೆಗೆ ಒಂದು ಲಾಸ್ಟ್ 1 ಮಂತ್ ಇಂದ ಅಂತ ಹೇಳ್ಬೋದು, 2-3 ಸ್ಟಾಕ್ಗಳು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಸೂಪರ್ ಡೂಪರ್ ಹಿಟ್ ಆದಂತ ಒಂದು ಸ್ಟಾಕ್ಗಳು. ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್, SBI ಬ್ಯಾಂಕ್ ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಆಯ್ತು. ಈ ರೀತಿ ಅಪ್ ಟ್ರೆಂಡ್ ಆದ್ಮೇಲೆ ನಾವೇನ್ ಮಾಡ್ತೀರಿ? ಚೇಸ್ ಮಾಡ್ತೀರಿ. ಈ ಓಡ್ತಿರೋಂಥ ಕುದುರೆ ನಾವು ಏನ್ ಮಾಡ್ತೀರಿ? ಹಿಡಿಯಕ್ಕೆ ಟ್ರೈ ಮಾಡ್ತೀರಿ. ಆ ರೀತಿ ಮಾಡಬೇಡಿ ಅಂತ ನಾನು ಸುಮಾರು ಜನಕ್ಕೆ ಸಜೆಷನ್ಸ್ ಕೊಡೋದು. ಅದೊಂದು ಟ್ರೈನಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ ಅದೇ ಹೇಳೋದೇನಂದ್ರೆ, ಯಾವುದೇ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗಿತ್ತು ಅಂದ್ರೆ ಚೇಸ್ ಮಾಡಕ್ ಹೋಗ್ಬಿಡಿ, ಬಿಟ್ಬಿಡಿ. ಯಾವುದೇ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಹೋಗ್ತಿತ್ತು ಅಂದ್ರೆ ಅದನ್ನ ಸೆಲ್ ಮಾಡಕ್ ಹೋಗ್ಬಿಡಿ, ಬಿಟ್ಬಿಡಿ. ತುಂಬಾ ಸಿಂಪಲ್. ಇಷ್ಟು ಫಾಲೋ ಮಾಡಿದ್ರೆ ಸಾಕು, ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗ್ಬೋದು. ನೋಡ್ಬೋದು, ಈ ಒಂದು ಚಾರ್ಟ್ ಅಲ್ಲಿ ICICI ಬ್ಯಾಂಕ್ ನ ಒಂದು ಎಕ್ಸಾಂಪಲ್ ಏನ್ ತೋರಿಸ್ತೀನಿ. ಇದು ಬುಲ್ ಟ್ರಾಪ್ ಅಂತ ಕರೀತಾರೆ. ಇದೇನ್ ಅಂತ ಹೇಳ್ಬೋದು, ನೋಡಿ, ಸಿಕ್ಕಾಪಟ್ಟೆ ಸ್ಟಾಕ್ ಡೌನ್ ಟ್ರೆಂಡ್ ಆದ್ಮೇಲೆ ಅಪ್ ಟ್ರೆಂಡ್ ಶುರು ಆಯ್ತು. ನೀವ್ ಅನ್ಕೊಂತೀರಾ, ಓಕೆ ಏನಪ್ಪಾ ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಆಗ್ತಿದೆ, ಇದೊಂದು ದೊಡ್ಡ ಕ್ಯಾಂಡಲ್ ನಾನು ಬೈ ಮಾಡ್ಬೇಕಾಗಿತ್ತು, ಬೈ ಮಾಡಿದ್ರೆ ಎಷ್ಟೋ ಪಾಯಿಂಟ್ಸ್ ಬಂದಿರೋದಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಅದಾದ್ಮೇಲೆ ಏನಾಗುತ್ತೆ, ನಿಮ್ಗೆ ಚಾನ್ಸ್ ಸಿಕ್ಕಲ್ಲ, ಭಯ ಆಗಿರುತ್ತೆ. ಏನಂತ? ಹಿಂದಿನ 2 ದಿವಸ ರೆಡ್ ಕ್ಯಾಂಡಲ್ ಬಂದಿತ್ತು, ಭಯ ಇರುತ್ತೆ. ಏನಾದ್ರು ಪ್ರಾಫಿಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ, ಬಟ್ ಲಾಸ್ ಆಗೋಗುತ್ತೆ ಅಂತ ಭಯ ಬೀಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ದಿವಸ ಏನಾಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಅವಾಗ ನೀವು ಅನ್ಕೋತೀರ, ಅಯ್ಯೋ ಈ ಒಂದು ಗ್ರೀನ್ ಕ್ಯಾಂಡಲ್ ಆಗಿದ್ದ ದಿವಸನೇ, ಅಥವಾ ಈ ಒಂದು ಕೈಂಡ್ ಆಫ್ ಡೋಜಿ ರೀತಿ ಆಗೋ ಟೈಮಲ್ಲಿ ನಾವು ಬೈ ಮಾಡಿದ್ರೆ ಪ್ರಾಫಿಟ್ ಮಾಡಿರ್ಬೋದು, ಸೂಪರ್ ಆಗಿ ಪ್ರಾಫಿಟ್ ಮಾಡ್ಬೋದಾಗಿತ್ತು. ಒಂದು 20-30 ರೂಪಾಯಿ ಒಂದು ಶೇರ್ ಬೈ ಒಂದು ಪ್ರಾಫಿಟ್ ಮಾಡ್ಬೋದು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಇದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ದಿವಸ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ನೀವು ಅನ್ಕೊಂತೀರಾ, ಓಕೆ ಇಲ್ಲ ನಾಳೆ ನಾನು ಪರ್ಫೆಕ್ಟ್ ಆಗಿ ಬೈ ಮಾಡೇ ಮಾಡ್ತೀನಿ. ಯಾಕಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಇಂದ ಮೇಲೆನೆ ಕ್ಲೋಸ್ ಆಗಿರುತ್ತೆ, ನಾನು ಬೈ ಮಾಡ್ತೀನಿ ಅಂತ ನೀವು ಅನ್ಕೊಂತೀರಾ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ದಿವಸ ಮಾರ್ಕೆಟ್ ನೋಡ್ಬೋದು, ಇಲ್ಲೇ ಓಪನಿಂಗ್ ಆಯ್ತು, ನೀವು ಅನ್ಕೊಂತೀರಾ ಗ್ಯಾಪ್ ಅಪ್ ಓಪನ್ ಆಗಿದೆ, ಇದೇ ರೀತಿ ಏನ್ ಗ್ಯಾಪ್ ಓಪನ್ ಆಗಿತ್ತು ಅದೇ ರೀತಿ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ, ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಅದಾದ್ಮೇಲೆ ಏನಾಗುತ್ತೆ, ಸ್ಟಾಕ್ ಅವತ್ತಿನ ದಿವಸ ಕೆಳಗಡೆ ಕ್ಲೋಸ್ ಆಗುತ್ತೆ, ನೀವು ಅನ್ಕೊಂತೀರಾ, ಮತ್ತೆ ಓವರ್ ಕಾನ್ಫಿಡೆನ್ಸ್ ಇಲ್ಲ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೋಲ್ಡ್ ಮಾಡ್ತಾರೆ. ನೆಕ್ಸ್ಟ್ ದಿವಸ ಸಹ ಅದೇ ಒಂದೇ ರೀತಿಯ ಒಂದು ಡೋಜಿ ತರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ದಿವಸ ಸ್ಟಾಕ್ ಕೆಳಗಡೆ ಬೀಳಕ್ಕೆ ಶುರು ಆಗುತ್ತೆ. ಇವಾಗ ನೀವು ಇಲ್ಲಿ ನೀವು ಬೈ ಮಾಡಿರ್ತೀರಲ್ವಾ, ಇದನ್ನ ನಾವು ಬುಲ್ ಟ್ರ್ಯಾಪ್ ಅಂತ ಕರಿಬಹುದು. ನೀವು ಬುಲ್ಲಿಶ್ ಆಗಿದ್ರಿ, ನೀವು ಬೈ ಮಾಡಿದ್ರಿ, ಟ್ರ್ಯಾಪ್ ಆಗೋದ್ರಿ. ಅದಾದ್ಮೇಲೆ ನೋಡ್ಬೋದು ಸ್ಟಾಕು ಕೆಳಗಡೆ ಬೀಳುತ್ತೆ. ನೀವು ಬೈ ಮಾಡಿರೋ ಆಬ್ವಿಯಸ್ ಏನಾಗುತ್ತೆ, ಡಿಕೆಯಿಂದ ಮೆಲ್ಟ್ ಆಗ್ತಾ ಹೋಗುತ್ತೆ. ನಾವು ಸೆಲ್ಲರ್ಸ್ ಏನ್ ಮಾಡ್ತೀವಿ, ಆಪ್ಷನ್ ಸೆಲ್ಲರ್ಸ್ ಅದನ್ನ ಪ್ರಾಫಿಟ್ ಆಗಿ ಮಾಡ್ಕೊಂತಾರೆ. ಅಷ್ಟೇ ಸಿಂಪಲ್, ಆಪ್ಷನ್ ಸೆಲ್ಲಿಂಗ್. ಓಕೆ, ಇದನ್ನ ನಾವು ಬುಲ್ ಟ್ರ್ಯಾಪ್ ಅಂತ ಕರಿಬಹುದು. ತುಂಬಾ ಸಿಂಪಲ್ ಆಗಿ ಹೇಳಿದೀನಿ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಇದೇ ರೀತಿ ನೀವು ಬೇರ್ ಟ್ರ್ಯಾಪ್ ಅಂದ್ರೆ ಉಲ್ಟಾ ಅನ್ಕೊಂಡ್ರೆ ಸಾಕು. ನೋಡ್ಬೋದು, ಈ ಒಂದು ಸ್ಟಾಕ್ ಸೇಮ್ ಯಾವ್ದು ICICI ಬ್ಯಾಂಕ್ ನ ಡೈಲಿ ಟೈಮ್ ಫ್ರೇಮ್ ನ ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಿದೆ ಅಂತ ಅನ್ಕೊಂಡು ನೀವು ನೋಡ್ತೀರಾ, ಓಕೆ ಇಲ್ಲ ಇದೊಂದು ಸಪೋರ್ಟ್ ಝೋನ್ ಅಲ್ಲಿ ಬಂದ್ರೆ ನಾನು ಏನಾದ್ರು ಪ್ಲಾನಿಂಗ್ ಮಾಡಬೇಕು, ಸೆಲ್ಲಿಂಗು ಬೈಯಿಂಗ್ ಪ್ಲಾನಿಂಗ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಅದಾದ್ಮೇಲೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಡೌನ್ ಟ್ರೆಂಡ್ ಆಯ್ತು, ಗ್ಯಾಪ್ ಡೌನ್ ಆಯ್ತು, ಅದನ್ನ ರೆಡ್ ಬಂತು. ನೆಕ್ಸ್ಟ್ ರೆಡ್ ದಿವಸ ಒಂದು ಸ್ವಲ್ಪ ಕೈಂಡ್ ಆಫ್ ಇನ್ವರ್ಟೆಡ್ ಹ್ಯಾಮರ್ ಅಥವಾ ಒಂದು ಕೈಂಡ್ ಆಫ್ ಡೋಜಿ ಈ ರೀತಿ ಫಾರ್ಮೇಶನ್ ಬಂತು. ಈ ರೆಡ್ ಬಂದ್ಮೇಲೆ ನೀವು ಅನ್ಕೊಂತೀರಾ, ಓ ಸೂಪರ್ ಆಗಿದೆ, ಒಂದು ಸಪೋರ್ಟ್ ಝೋನ್ ಅಲ್ಲೇ ಕುಂತಿದೆ. ಸಪೋರ್ಟ್ ಝೋನ್ ಅಲ್ಲೇ ಏನಾದ್ರು ಕುಂತಿತ್ತು ಅಂತ ಹೇಳಿದ್ರೆ, ಇದೇನಾದ್ರು ನೆಕ್ಸ್ಟ್ ದಿವಸ ಬ್ರೇಕ್ ಆಯ್ತು ಅಂದ್ರೆ ನಾ ಇದನ್ನ ಸೆಲ್ ಮಾಡ್ತೀನಿ ಅಂತ ನೀವು ಅನ್ಕೊಂತೀರಾ. ಅವಾಗ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ದಿವಸ ಸೆಲ್ ಮಾಡಕ್ ಪ್ಲಾನಿಂಗ್ ಮಾಡ್ತೀರಾ. ನೋಡ್ಬೋದು, ಸ್ಟಾಕ್ ಪ್ರೈಸ್ ಎಲ್ಲಿ ಓಪನಿಂಗ್ ಆಯ್ತು, ಅದಾದ್ಮೇಲೆ ನೋಡಿ ಇಲ್ಲಿ ಕ್ಲೋಸಿಂಗ್ ಆಯ್ತು. ನೀವು ಅನ್ಕೊಂತೀರಾ, ಓಕೆ ನಾನು ಇದನ್ನ ಸೆಲ್ ಮಾಡಕ್ ಒಳ್ಳೆ ಒಂದು ಕ್ಯಾಂಡಿಡೇಟ್ ಅಂತ ಅನ್ಕೊಂಡು ನೀವು ಡೇ ಬಿಗಿನಿಂಗ್ ಅಲ್ಲಿ ನೀವು ಸೆಲ್ ಮಾಡಿದ್ರೆ, ಅಥವಾ ನಮ್ದು ಬೇರಿಶ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ದಿವಸ ನೋಡ್ಬೋದು ಡೋಜಿ ಬಂತು. ನೀವು ಅನ್ಕೊಂತಾರೆ ಇಲ್ಲ ಆಸ್ ಪರ್ ಟೆಕ್ಸ್ಟ್ ಬುಕ್ ಇದು ಈ ರೀತಿ ಬಂದು ಹಿಂಗ್ ಫಾರ್ಮೇಶನ್ಸ್ ಹಾಕಿ ಹಿಂಗ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಅದಾದ್ಮೇಲೆ ನೋಡ್ಬೋದು ನೀವು ಟ್ರಾಪ್ ಆಗೋದ್ರಿ, ಸ್ಟಾಕ್ ಅಪ್ ಟ್ರೆಂಡ್ ಹೋಯ್ತು. ಇದನ್ನ ನಾವು
ಬೇರ್ ಟ್ರ್ಯಾಪ್ ಅಂತ ಕರಿತೀವಿ. ನೀವು ಬೇರಿಶ್ ಆಗಿದ್ರಿ ಬಟ್ ನಿಮ್ಮ ಒಂದು ಸ್ಟಾಪ್ ಲಾಸು ಅಥವಾ ನೀವು ಟ್ರ್ಯಾಪ್ ಆದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಅಪ್ ಟ್ರೆಂಡ್ ಹೋಯ್ತು ಅಥವಾ ಡೌನ್ ಟ್ರೆಂಡ್ ಹೋಯ್ತು. ಇದು ಬೇಸ್ಡ್ ಆನ್ ಬುಲ್ಸ್ ಅಂಡ್ ಬೇರ್ ಟ್ರ್ಯಾಪ್ ನ ಒಂದು ವೆರಿ ವೆರಿ ಬೇಸಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ. ಓಕೆ, ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಆದಂತಹ ಕೆಲವೊಂದು ರೀಸನ್ಸ್ಗಳು, ಅದಕ್ಕೆ ಇದ್ದಂತಹ ಕೆಲವೊಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ನೀವು ಯಾವ ರೀಸನ್ಸ್ ಇಂದ ಈ ರೀತಿ ಆಗುತ್ತೆ, ಯಾವ ರೀಸನ್ಸ್ ನೀವು ಎಸ್ಕೇಪ್ ಆಗ್ಬೋದು ಅಂತ ಏನಾದ್ರು ಆ ಒಂದು ಏನಂದ್ರೆ ಯುನೀಕ್ ಪಾಯಿಂಟ್ಸ್ಗಳು ಏನಾದ್ರು ಬೇಕಿತ್ತು ಅಂದ್ರೆ ಪಾರ್ಟ್ 3 ಮಾಡಕ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಬೇಕಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಫಸ್ಟ್ ಪಾರ್ಟ್ ಅಲ್ಲಿ ನೀವು ಏನ್ ಕಲ್ತ್ರಿ ಅನ್ನೋದನ್ನ ಸಹ ನೀವು ಪಾಯಿಂಟ್ ಎಕ್ಸ್ಪ್ಲನೇಷನ್ಸ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ, ಟ್ರೇಡ್ ಮಾಡ್ತಾ ಇರಿ, ಲೈಫ್ ಲಾಂಗ್ ನೀವು ಪ್ರಾಫಿಟ್ ಮಾಡುವಂತ ಒಂದು ಸಿಚುವೇಶನ್ಸ್ ಬನ್ನಿ ಅನ್ನೋದು ನನ್ನ ಒಂದು ಪಾಸಿಟಿವ್ ಒಂದು ಹೋಪ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.